ಅನಾವರಣ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರೇ ಮತ್ತು ಆದರ್ಶ ದಂಪತಿ ಪ್ರಶಸ್ತಿಯನ್ನ ಈಗ ತಾನೇ ಈ ವೇದಿಕೆಯಲ್ಲಿ ಪಡೆದಿರ್ತಕ್ಕಂಥ ಶ್ರೀ ಎಚ್ ಮಲ್ಲಿಕಾರ್ಜುನ್ ಮತ್ತು ಶ್ರೀಮತಿ ಸ್ವಪ್ನಾರವರೇ ಹಾಗೂ ಸಂತೋಷ್ ಚವಾಣ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ರೆ, ಇವತ್ತು ಎಲ್ಲರೂ ಸವಿಸ್ತಾರವಾಗಿ ಪತ್ರಿಕಾ ರಂಗ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಯಾವ ರೀತಿ ನಮ್ಮ ಇಡೀ ದೇಶ ಮತ್ತು ರಾಷ್ಟ್ರ ವ್ಯಾಪ್ತಿಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಸವಿಸ್ತಾರವಾಗಿ ಹೇಳಿದ್ದಾರೆ. ಮೇಡಮ್ ಅವರು ಕೂಡ ಅದ್ಭುತವಾಗಿ ಮಾತಾಡೋದ್ರು. ನಮ್ಮ ಕೋಡಳ್ಳಿ ಭೀಮಣ್ಣರು ಕೂಡ ಬಹಳ ಒಂದು ವಿಶೇಷವಾದ ನೋಡಿ, ಈ ಪತ್ರಕರ್ತರ ಬಗ್ಗೆ ಯಾವ ರೀತಿ ಪತ್ರಕರ್ತರು ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ಬರೀಬೇಕು, ಯಾವ ರೀತಿ ನಾವು ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಬಹಳ ನೀಟಾಗಿ ಎಲ್ಲರಿಗೂ ಹೇಳಿದ್ದಾರೆ. ಈಗ ಪತ್ರಿಕಾ ಮಾಧ್ಯಮಗಳಿಗೆ ನಾನೊಂದು ಕಿವಿ ಮಾತಿನ ಕಾರ್ಯಕ್ರಮಗಳು ರೇಡಿಯೋಲಿ ಬರ್ತಾ ಇದ್ವು. ಈಗ ದೂರದರ್ಶನದಲ್ಲಿ ಕೂಡ ಎಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು, ಟಿವಿ ಮಾಧ್ಯಮಗಳು ಇರ್ಬೋದು, ಅನೇಕ ಸೋಷಿಯಲ್ ಮೀಡಿಯಾಗಳು ಬಂದಿರೋದ್ರಿಂದ ಎಲ್ಲ ಜನರಿಗೆ ಬಹಳ ವಿತ್ತಿನ ಕ್ಷಣದಲ್ಲಿ ಸೆಕೆಂಡ್ನಲ್ಲಿ ತಿಳಿತಕ್ಕಂಥ ಕಾರ್ಯಕ್ರಮ ಈ ಮೀಡಿಯಾಗಳು ಮಾಡ್ತಾ ಇದ್ದಾವೆ. ಸಮಾಜದ ಕನ್ನಡಿ ಸರ್ಕಾರದ ತಪ್ಪುಗಳನ್ನು ಎಡವಿ ತೋರಿಸುತ್ತಾ ಜನಸಾಮಾನ್ಯರ ಸಮಸ್ಯೆಗಳಿಗೆ ಧ್ವನಿಯಾಗುವ ಮೂಲಕ ಮಾಧ್ಯಮವು ಸಮಾಜವನ್ನು ಜಾಗೃತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಈ ಪತ್ರಿಕಾ ಮಾಧ್ಯಮದವರೆಲ್ಲ ಮಾಡ್ತಾರೆ. ಮತ್ತು ಇವತ್ತಿನ ಈ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಇವತ್ತು ಅವರೆಲ್ಲರಿಗೂ ಕೂಡ ವಂದನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತು ಇಲ್ಲಿ ಹರಪನಹಳ್ಳಿ ತಾಲೂಕಿನಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಹಿರಿಯ ಮುಖಂಡರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು, ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸಮಾಜ ಸೇವಕ ಪ್ರಶಸ್ತಿಯನ್ನು ಸ್ವೀಕರಿಸಿ वीडियोस बनाने हैं, फिल्मोरा है ना।